ಬ್ಯಾಂಕುಗಳು ನಿಮಗೆ ಹೇಳುವ ಅತಿ ದೊಡ್ಡ ಸುಳ್ಳು ಏನಪ್ಪ ಅಂತಂದರೆ ನಿಮ್ಮ ಹಣವನ್ನು ನೀವು ಬ್ಯಾಂಕಲ್ಲಿಟ್ಟರೆ ಅದು ಗ್ರೋ ಆಗತ್ತೆ ಅಂಥೇಳಿ. ನಿಮ್ಮ ಹಣವನ್ನು ಬ್ಯಾಂಕಲ್ಲಿಡೋದ್ರಿಂದ ಅದು ಗ್ರೋ ಆಗಲ್ಲ, ಅಲ್ಲಿ ನಿಮ್ಮ ಹಣ ಕೊಳೆಯೋಕ್ಕೆ ಶುರುವಾಗತ್ತೆ. ಬ್ಯಾಂಕ್ನವ್ರು ಹೇಳೋ ಥರ ನಿಮ್ಮ ಹಣ ಅಲ್ಲಿ ಬರೀ ನಂಬರ್ಸ್ಗಳಲ್ಲಿ ಇನ್ಕ್ರೀಸ್ ಆಗುತ್ತೆ, ನಂಬರ್ಗಳಲ್ಲಿ ಡಬಲ್ ಆಗುತ್ತೆ. ಆದರೆ ರಿಯಾಲಿಟಿಯಲ್ಲಿ ಮಾರ್ಕೆಟ್ನಲ್ಲಿ ನೋಡೋಕೆ ಹೋದರೆ ಅಲ್ಲಿ ನಿಮ್ಮ ಹಣ ತನ್ನ ವ್ಯಾಲ್ಯೂವನ್ನು ಕಳ್ಕೊಂಡಿರುತ್ತೆ. ಇನ್ಫ್ಲೇಷನ್ ರೇಟ್ ಜಾಸ್ತಿ ಇದೆ ಮತ್ತು ಭಾರತದಲ್ಲಿ ಟ್ಯಾಕ್ಸ್ ಕೂಡ ಹೆವಿ ಇದೆ. ಹೀಗಾಗಿ ನಿಮ್ಮ ಹಣ ಬ್ಯಾಂಕಲ್ಲಿ ಇಡೋದ್ರಿಂದ ಕೊಳೆಯೋಕ್ಕೆ ಶುರುವಾಗತ್ತೆ. ನಂಬರ್ಗಳಲ್ಲಿ ಇನ್ಕ್ರೀಸ್ ಆದಂತೆ ಕಂಡರೂ ಕೂಡ ಅದು ತನ್ನ ವ್ಯಾಲ್ಯೂವನ್ನು ಕಳೆದುಕೊಳ್ಳುತ್ತಾ ಹೋಗ್ತಾ ಇರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಹಣವನ್ನು ಬ್ಯಾಂಕಲ್ಲಿಟ್ಟು ಕೊಳಿಸಬಾರ್ದು. ಅದರ ಬದಲಾಗಿ ಸೇಫ್ ಆಗಿರುವ ಬೆಟರ್ ಆಗಿರುವ ಅಸೆಟ್ಸ್ಗಳಲ್ಲಿ ನಿಮ್ಮ ಹಣವನ್ನು ಇಡಬೇಕು, ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು. ಈ ಕ್ಯಾಶ್ ಇದೆಯಲ್ಲ, ಈ ನೋಟ್ ಇದೆಯಲ್ಲ, ಎನಿ ಟೈಮ್ ಯಾವಾಗ ಬೇಕಾದರೂ ತನ್ನ ವ್ಯಾಲ್ಯೂವನ್ನು ಕಳ್ಕೋಬಹುದು. ಈಗ ಇದರ ಪ್ರೈಸು ನಿಮಗೆ 100 ರೂಪಾಯಿ ಕಾಣಿಸ್ತಾ ಇದೆಯಲ್ಲ, ಯಾವನೋ ಒಬ್ಬ ತಲೆ ಕೆಟ್ಟು ಬೋಗಸ್ನಂತವನು ಬಂದುಬಿಟ್ಟು ರಾತ್ರೋರಾತ್ರಿ ಡಿಮೊನಿಟೈಸೇಷನ್ ಅಂದ್ಬಿಟ್ಟಪ್ಪ ಅಂತಂದರೆ ಇದರ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಇದು ಏನಾಗುತ್ತೆ? ಇದು ರದ್ದಿ ಪೇಪರ್ ಆಗಿಬಿಡತ್ತೆ. ಇದು ನೋಟಾಗಿ ಉಳಿಯಲ್ಲ, ಇದಕ್ಕೆ ಯಾರು ಕೂಡ ವ್ಯಾಲ್ಯೂ ಕೊಡೋಲ್ಲ. ಇದರ ವ್ಯಾಲ್ಯೂ ಏನಾಗುತ್ತೆ? 0 ಆಗಿಬಿಡತ್ತೆ, ವ್ಯಾಲ್ಯೂ ಕಳ್ಕೊಂಡ್ಬಿಡತ್ತೆ. ಯಾವುದಾದ್ರೂ ಒಂದು ದೇಶದ ಜೊತೆಗೆ ನಮ್ಮ ಸಂಬಂಧ ಕೆಟ್ಟಪ್ಪ ಅಂತ ಅಂದ್ಕೊಳ್ಳಿ, ಆವಾಗಲೂ ಕೂಡ ಅವರು ನಮ್ಮ ನೋಟನ್ನು ತೆಗೆದುಕೊಳ್ಳೋದಿಲ್ಲ, ಬ್ಯಾನ್ ಅಂತಂದುಬಿಟ್ರೆ, ಇಲ್ಲ ಇಂಟರ್ನ್ಯಾಷನಲ್ ಬ್ಯಾನ್ ಹಾಕಿಬಿಟ್ರೆ ಆವಾಗಲೂ ಕೂಡ ಈ ಕಾಗದದ ಪೇಪರ್ ಇದೆಯಲ್ಲ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ಳುತ್ತೆ. ಅದಕ್ಕಾಗಿ ನೀವು ಜಾಸ್ತಿ ಕ್ಯಾಶಲ್ಲಿ ಹಣ ಇಡೋಕ್ಕೆ ಹೋಗಬಾರ್ದು, ಬ್ಯಾಂಕಲ್ಲಿ ನಿಮ್ಮ ದುಡ್ಡನ್ನಿಟ್ಟು ಕೊಳಿಸೋಕ್ಕೆ ಹೋಗಬಾರ್ದು. ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ನಲ್ಲಿ ಬರೀ ನಿಮ್ಮ ಎಮರ್ಜೆನ್ಸಿ ಫಂಡು ಮಾತ್ರ ಇರಬೇಕು. ಮಿಕ್ಕ ಹಣ ಇದೆಯಲ್ಲ ಅದು ಕ್ಯಾಶಲ್ಲಿ ಇರಬಾರ್ದು, ಅದು ಸೇಫ್ ಆಗಿರುವ ಬೆಟರ್ ಆಗಿರುವ ಅಸೆಟ್ಗಳಲ್ಲಿ ಇರಬೇಕು. ನಾನು ನಿಮಗೆ ನಿಮ್ಮ ಹಣವನ್ನು ಇಡೋದಕ್ಕಾಗಿ 6 ಬೆಸ್ಟ್ ಆಗಿರುವ ಮತ್ತು ಸೇಫ್ ಆಗಿರುವ ಅಸೆಟ್ಗಳನ್ನು ಹೇಳುವೆ. ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲಿ ನಿಮ್ಮ ಹಣವನ್ನು ಇಡಬಹುದು. ಅಸೆಟ್ ನಂಬರ್ 1, ಗಾಡ್ಸ್ ಮನಿ ಆ್ಯಂಡ್ ಪ್ರೀಸಿಯಸ್ ಮೆಟಲ್ಸ್. ನೀವು ದೇವರ ದುಡ್ಡಲ್ಲಿ ನಿಮ್ಮ ಹಣವನ್ನು ಇಡಬಹುದಲ್ಲ. ದೇವರ ದುಡ್ಡು ಅಂತಂದರೆ ಏನಪ್ಪ ಅಂತಂದರೆ ಗೋಲ್ಡ್, ಬಂಗಾರ. ಬಂಗಾರಕ್ಕೆ ಯಾವತ್ತೂ ಕೂಡ ಬೆಲೆ ಕಮ್ಮಿ ಆಗಲ್ಲ. ಬಂಗಾರದ ರೇಟು ಪ್ರತಿದಿನ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬಂಗಾರ ಒಂದು ಪ್ರೀಸಿಯಸ್ ಮೆಟಲಲ್ಲಿ ಬರೋದ್ರಿಂದ ಇದು ತನ್ನ ವ್ಯಾಲ್ಯೂವನ್ನು ಯಾವತ್ತೂ ಕಳ್ಕೊಳ್ಳಲ್ಲ. ಒಂದು ನೀವು ಬಂಗಾರವನ್ನು ಖರೀದಿಸ್ಬೋದು, ಇಲ್ಲವೇ ಸಿಲ್ವರು ಮತ್ತು ಪ್ಲ್ಯಾಟಿನಮ್ನಂತಹ ಬೆಲೆ ಬಾಳುವ ಲೋಹಗಳನ್ನು, ಮೆಟಲ್ಸ್ಗಳನ್ನು ಖರೀದಿ ಮಾಡ್ಬೋದಲ್ಲ, ಅದರಲ್ಲಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದಲ್ಲ. ನಿಮಗೆ ಒಂದು ಉದಾಹರಣೆಯನ್ನು ಕೊಡುವೆ. 1950ರಲ್ಲಿ ಭಾರತದಲ್ಲಿ ಬಂಗಾರದ ಬೆಲೆ 10 ಗ್ರಾಮಿಗೆ ಎಷ್ಟಿತ್ತಪ್ಪ ಅಂತಂದರೆ ಕೇವಲ 99 ರೂಪಾಯಿ ಇತ್ತು. ಆದರೆ ಇವತ್ತು 2025ರಲ್ಲಿ ಎಷ್ಟಾಗಿದೆಯಪ್ಪ ಅಂತಂದರೆ ಈ ಬಂಗಾರದ ಬೆಲೆ 10 ಗ್ರಾಮಿಗೆ 89,330 ಆಗಿದೆ. ಇವತ್ತು ಬಂಗಾರದ ಬೆಲೆ ಇಷ್ಟಿದೆ ಈ ವಿಡಿಯೋ ಮಾಡುವಾಗ. ನೀವು ಯೋಚನೆ ಮಾಡಿ, 99 ರೂಪಾಯಿಯಲ್ಲಿ ಮತ್ತು 89,330 ರೂಪಾಯಿಯಲ್ಲಿ ಅಂಥೇಳಿ ಎಷ್ಟೊಂದು ಗ್ರೋತ್ ಆಗಿದೆ, ಎಷ್ಟೊಂದು ಅದರ ಬೆಲೆಯಲ್ಲಿ ಇನ್ಕ್ರೀಸ್ ಆಗಿದೆ ಅಂಥೇಳಿ. ಕ್ಯಾಶು ಡಿಮೊನಿಟೈಸೇಷನ್ ಆದರೂ ಕೂಡ ನಿಮ್ಮ ಹತ್ರ ಬಂಗಾರ ಇದ್ದರೆ ನೀವು ಸರ್ವೈವ್ ಆಗ್ಬೋದು. ಈ ಬಂಗಾರ ಮತ್ತು ಪ್ರೀಸಿಯಸ್ ಮೆಟಲ್ಗಳು ಇನ್ಫ್ಲೇಷನ್ ರೇಟ್ನ ಅಗೇನೆಸ್ಟ್ಗಾಗಿ ಬೆಳೀತಾ ಹೋಗ್ತಾ ಇರ್ತವೆ. ಇವು ಯಾವತ್ತೂ ಕೂಡ ತಮ್ಮ ವ್ಯಾಲ್ಯೂವನ್ನು ಕಳ್ಕೊಳ್ಳಲ್ಲ. ಅದಕ್ಕಾಗಿ ಕ್ಯಾಶಲ್ಲಿ ಹಣ ಇಡೋದ್ರ ಬದಲು ಈ ರೀತಿ ದೇವರ ದುಡ್ಡಲ್ಲಿ ಇಲ್ಲವೇ ಪ್ರೀಸಿಯಸ್ ಆಗಿರುವ ಮೆಟಲ್ಗಳಲ್ಲಿ ನಿಮ್ಮ ದುಡ್ಡನ್ನು ಇಡಿ. ಅಸೆಟ್ ನಂಬರ್ 2, ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್. ನೀವು ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್ಗಳನ್ನು ಕೂಡ ಅಸೆಟ್ಗಳಾಗಿ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೋಬೋದು. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ಸಿಲ್ವರ್ ಇದೆ, ಕಾಪರ್ ಇದೆ, ಕೊಬಾಲ್ಟ್ ಇದೆ, ನಿಕ್ಕೆಲ್ ಇದೆ. ಈ ರೀತಿ ಬಹಳಷ್ಟು ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್ಗಳು ಬರ್ತವೆ. ಅವುಗಳಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡ್ಬೋದು, ಅವುಗಳನ್ನೇ ಅಸೆಟ್ ಥರ ನಿಮ್ಮ ಹತ್ರ ಇಟ್ಕೋಬೋದು. ಈಗ ಸಿಲ್ವರ್ ಇದೆ, ಬೆಳ್ಳಿ ಎಲ್ಲೆಲ್ಲಿ ಯೂಸ್ ಆಗತ್ತಿದು? ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ಗಳಲ್ಲಿ ಸಿಲ್ವರ್ ಬೇಕೇ ಬೇಕು. ಈ ಮೆಡಿಕಲ್ ಇಕ್ವಿಪ್ಮೆಂಟ್ಗಳಿರ್ತಾವಲ್ಲ ಅವುಗಳನ್ನು ತಯಾರಿಕೆ ಮಾಡೋಕ್ಕೂ ಕೂಡ ಸಿಲ್ವರ್ ಬೇಕು. ಈ ರೀತಿ ಬಹಳಷ್ಟು ಜಾಗಗಳಲ್ಲಿ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಸಿಲ್ವರ್ ಬಳಕೆ ಆಗುತ್ತೆ, ಕಾಪರ್ ಬಳಕೆ ಆಗುತ್ತೆ, ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಕೋಬಾಲ್ಟ್, ನಿಕೆಲ್ ಬಳಕೆ ಆಗುತ್ತೆ. ಬರೀ ಇವಷ್ಟೇ ಅಲ್ಲ, ಇಂತಹ ಲಕ್ಷಾಂತರ ರಾ ಮೆಟೀರಿಯಲ್ಸ್ಗಳಿವೆ. ಸೊ ನಿಮಗೆ ಯಾವುದರಲ್ಲಿ ನಾಲೆಜ್ ಇದೆಯೋ, ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅವುಗಳಲ್ಲಿ ನಿಮ್ಮ ದುಡ್ಡನ್ನು ಹಾಕಿಡಬಹುದು. ನಾನು ನಿಮಗಿಲ್ಲಿ ಸಿಲ್ವರು, ಕಾಪರು, ಕೊಬಾಲ್ಟು, ನಿಕ್ಕೆಲನ್ನು ಖರೀದಿ ಮಾಡಿ ಮನೆಯಲ್ಲಿ ತಂದಿಟ್ಕೊಳ್ಳಿ, ಗೋಡಾನಲ್ಲಿ ತಂದಿಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ಆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ಸರಿನಾ? ನೀವು ಕರೋಡ್ಪತಿ ಇದ್ದೀರಪ್ಪ ಅಂತಂದರೆ, ಮಿಲಿಯನಿಯರು, ಬಿಲಿಯನಿಯರ್ ಇದ್ದೀರಪ್ಪ ಅಂತಂದರೆ, ಯಾವ ಕಂಪ್ನಿಗಳು ಮೈನಿಂಗ್ ಮಾಡ್ತಾ ಇವೆ ಅಲ್ಲ ಆ ಕಂಪ್ನಿಗಳಲ್ಲಿ ಡೈರೆಕ್ಟಾಗಿ ನೀವು ಏಂಜಲ್ ಇನ್ವೆಸ್ಟರ್ ಆಗಿ ಹೋಗಿ, ಅಲ್ಲಿ ಸ್ಟೇಕ್ ಹೋಲ್ಡರ್ ಆಗಿ, ಅಲ್ಲಿ ಡೈರೆಕ್ಟರ್ ಆಗಿ. ಸೊ ನಿಮ್ಮ ಹಣವನ್ನು ಬ್ಯಾಂಕಲ್ಲಿಟ್ಟು ಕೊಳುಹಿಸೋದ್ರ ಬದಲು ಆ ಮೈನಿಂಗ್ ಕಂಪನಿಗಳಲ್ಲಿ ಹೋಗಿ ಅಲ್ಲ ನೀವೇ ಅಲ್ಲಿ
ಕೋ ಫೌಂಡರ್ ಆಗಿ ಹೋಗಿ, ಕೋ ಓನರ್ ಆಗಿ ಹೋಗಿ, ಡೈರೆಕ್ಟರ್ ಆಗಿ ಹೋಗಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಹೋಗಿ, ಇನ್ವೆಸ್ಟರ್ ಆಗಿ ಹೋಗಿ ಎಲ್ಲ. ಸೊ ನಿಮ್ಮ ಹತ್ರ ಈ ಥರ ಕೋಟ್ಯಾಂತರ ಹಣವಿದೆ ಅಂತಂದರೆ ಡೈರೆಕ್ಟ್ ಮೈನಿಂಗ್ ಕಂಪನಿಗಳಲ್ಲಿಯೇ ನೀವು ಹೋಗಿ ಅಡ್ಮಿನಿಸ್ಟ್ರೇಷನ್ನಲ್ಲಿ. ಅಷ್ಟೊಂದು ಹಣ ಇಲ್ಲ ಸರ್ ಅಂತಂದರೆ ಯಾವ ಕಂಪನಿಗಳು ಈ ಸಿಲ್ವರನ್ನು, ಕಾಪರನ್ನು, ಕೊಬಾಲ್ಟನ್ನು, ನಿಕ್ಕೆಲನ್ನು ಮೈನಿಂಗ್ ಮಾಡಿ ತೆಗಿತಾ ಇವೆ ಅಲ್ಲ, ಆ ಕಂಪನಿಯ ಸ್ಟಾಕ್ಸ್ಗಳನ್ನು ಖರೀದಿ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ. ಸೊ ಆವಾಗಲೂ ಕೂಡ ನೀವು ಇನ್ಫ್ಲೇಷನ್ ರೇಟನ್ನು ಬೀಟ್ ಮಾಡಿ ಬೆಳಿಬೋದಲ್ಲ, ನಿಮ್ಮ ದುಡ್ಡನ್ನು ಗ್ರೋ ಮಾಡ್ಬೋದಲ್ಲ. ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ. ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್ಗಳಲ್ಲಿ ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡಿ. ಅಸೆಟ್ ನಂಬರ್ 3, ಸೇಫ್ ಹೆವನ್ ಕರೆನ್ಸೀಸ್. ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದ ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಬಿಟ್ಟು ಮೊನಿಟೈಸ್ ಮಾಡಿಬಿಟ್ಟು ಅದರಿಂದ ಪ್ರತಿ ತಿಂಗಳಿಗೆ ಲಕ್ಷಗಟ್ಟಲೆ ಹಣವನ್ನು ಗಳಿಸುವ ಆಸೆಯನ್ನು ಹೊಂದಿದ್ದರೆ ಈಗಲೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ. ಈಗ ಹಂಗೆ ನೋಡೋಕ್ಕೆ ಹೋದರೆ ಯಾವುದೇ ದೇಶದ ಕರೆನ್ಸಿಗಳು ಕೂಡ ಅಷ್ಟೊಂದು ಸ್ಟೇಬಲ್ ಆಗಿಲ್ಲ, ಅಷ್ಟೊಂದು ಸೇಫ್ ಆಗಿಲ್ಲ. ಈಗ ಭಾರತದ ಕರೆನ್ಸಿ ಇದೆ, ಒದ್ದಾಡ್ತಾ ಇದೆ ಡಾಲರ್ನೇ. ಅದರಲ್ಲಿ ನೀವು ನೋಡಿರ್ಬೋದು $1 ಈಸ್ ಈಕ್ವಲ್ ಟು 86 ರೂಪೀಸ್ ಕೂಡ ಆಗಿತ್ತು ಒಂದೆರಡು ದಿವಸದ ಹಿಂದೆ. ಸರಿನಾ? ಯೋಚನೆ ಮಾಡಿ ಎಷ್ಟೊಂದು ನಮ್ಮ ಕರೆನ್ಸಿ ವೀಕ್ ಇದೆ ಅಂಥೇಳಿ. ಸೊ ಇಷ್ಟೊಂದು ವೀಕ್ ಆಗಿರುವ ಕರೆನ್ಸಿಯನ್ನು ನೀವು ಬ್ಯಾಂಕಲ್ಲಿ ಇಡ್ತೀನಿ ಅಂತಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಂತಂದಂಗೆ. ಸೊ ನೀವು ಅದನ್ನು ಇನ್ಫ್ಲೇಷನ್ ರೇಟು ಬೀಟ್ ಆಗೋ ಥರ ಗ್ರೋ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದಕ್ಕಿರುವ ಆಪ್ಷನ್ ಏನಪ್ಪ ಅಂತಂದರೆ ಅಸೆಟ್ ಬಿಲ್ಡ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು. ಆಲ್ಮೋಸ್ಟ್ ಆಲ್ ದೇಶಗಳ ಕರೆನ್ಸಿಗಳೇನಾಗಿವೆ ಅಲ್ಲ ವೀಕ್ ಆಗಿವೆ. ಬಟ್ ಕೆಲವೊಂದಿಷ್ಟು ದೇಶದ ಕರೆನ್ಸಿಗಳಿವೆ ಅಲ್ಲ ಅವು ತುಂಬಾ ಸ್ಟ್ರಾಂಗ್ ಆಗಿವೆ. ಆ ದೇಶಗಳ ಎಕಾನಮಿ ಇದೆಯಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ ಮತ್ತು ಸ್ಟೇಬಲ್ ಆಗಿದೆ. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ಸ್ವಿಟ್ಜರ್ಲ್ಯಾಂಡಿನ ಎಕಾನಮಿ ಇದೆಯಲ್ಲ ತುಂಬಾ ಸ್ಟ್ರಾಂಗ್ ಇದೆ ಮತ್ತು ಸ್ಟೇಬಲ್ ಆಗಿದೆ. ಸೊ ಹೀಗಾಗಿ ಆ ದೇಶದ ಕರೆನ್ಸಿಗೆ ನಾವೇನಂತ ಕರಿತೀವಪ್ಪ ಅಂತಂದರೆ ಸೇಫ್ ಹೆವನ್ ಕರೆನ್ಸಿ ಅಂತ ಕರಿತೀವಿ. ಸ್ವಿಟ್ಜರ್ಲ್ಯಾಂಡಿನ ಕರೆನ್ಸಿ ಇದೆಯಲ್ಲ ಸ್ವಿಸ್ ಫ್ರ್ಯಾಂಕ್, ಇದಕ್ಕೆ ನಾವು ಸೇಫ್ ಹೆವನ್ ಕರೆನ್ಸಿ ಅಂತ ಕರಿತೀವಿ. ಯಾಕಂತಂದರೆ ಅದು ಮೋಸ್ಟ್ ಸ್ಟೇಬಲ್ ಎಕಾನಮಿಯಲ್ಲಿರುವ ಒಂದು ಕರೆನ್ಸಿ ಆಗಿದೆ. ಸೊ ಅದಕ್ಕೇನೆ ಬಹಳಷ್ಟು ಜನ ಶ್ರೀಮಂತರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಪೊಲಿಟಿಷಿಯನ್ಗಳು ತಮ್ಮ ದುಡ್ಡನ್ನು ಸ್ವಿಸ್ ಬ್ಯಾಂಕಲ್ಲಿ ಹೋಗಿ ಇಡ್ತಾರೆ, ಭಾರತದ ಬ್ಯಾಂಕಲ್ಲಿ ಇಡಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಭಾರತದ ಬ್ಯಾಂಕ್ಗಳು ಯಾವಾಗ ಬೇಕಾದರೂ ದಿವಾಳಿಯಾಗಿ ಮುಚ್ಚೋಗ್ತವೆ ಅನ್ನೋದು ಗೊತ್ತಿದೆ. ಮತ್ತು ಇಲ್ಲಿ ಟ್ಯಾಕ್ಸ್ ರೇಟ್ ಕೂಡ ಜಾಸ್ತಿ ಇದೆ. ಸೊ ಅದಕ್ಕಾಗಿ ಅವರು ಟ್ಯಾಕ್ಸನ್ನು ಉಳಿಸುವುದಕ್ಕಾಗಿ ಮತ್ತು ತಮ್ಮ ದುಡ್ಡನ್ನು ಸೇಫಾಗಿ ಇಟ್ಕೊಳ್ಳೋದಕ್ಕಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿಸ್ನೆಸ್ ಡೀಲ್ಗಳನ್ನು ಮಾಡೋದಕ್ಕಾಗಿ ಹೆಲ್ಪ್ ಆಗಲಿ ಅಂಥೇಳಿ ತಮ್ಮ ದುಡ್ಡನ್ನೆಲ್ಲವನ್ನು ಅವರು ಸೇಫ್ ಹೆವನ್ ಕರೆನ್ಸಿಯಲ್ಲಿ ಇಡ್ತಾರೆ. ಸ್ವಿಸ್ ಫ್ರ್ಯಾಂಕಲ್ಲಿ ಇಡ್ತಾರೆ, ಅಂದರೆ ಸ್ವಿಸ್ ಬ್ಯಾಂಕಲ್ಲಿ ಹೋಗಿ ಇಡ್ತಾರೆ. ಈಗ ನಿಮಗೆ ಗೊತ್ತೇ ಇದೆ ರಷ್ಯಾ ಹಾಗೂ ಯುಕ್ರೇನ್ನ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ. ಅಲ್ಲೇನಾಯಿತು, ರಷ್ಯಾದ ಕರೆನ್ಸಿಯ ಮೇಲೆ ಬ್ಯಾನ್ ಆಯಿತು. ಇದನ್ನು ಕ್ರೂಡ್ ಆಯಿಲ್ ಖರೀದಿ ಮಾಡೋಂಗಿಲ್ಲ, ಹಂಗೆ ಹಿಂಗೆ ಎಲ್ಲ ಅಂತೇಳಿ ರಷ್ಯಾ ಏನು ಮಾಡಿತು ಅವಾಗ, ತನ್ನ ಹತ್ರ ಇರುವ ಸ್ವಿಸ್ ಕರೆನ್ಸಿಯನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಏನು ಬೇಕೋ ಅದನ್ನೆಲ್ಲ ಖರೀದಿ ಮಾಡಿತು. ಸೊ ಇದೇ ರೀತಿ ನಿಮಗೂ ಕೂಡ ಪರಿಸ್ಥಿತಿ ಬರ್ಬೋದು. ನೀವು ಬಿಸ್ನೆಸ್ ಮ್ಯಾನ್ ಇದ್ದೀರಪ್ಪ ಅಂತಂದರೆ, ದೊಡ್ಡ ಇನ್ವೆಸ್ಟರ್ ಇದ್ದೀರಪ್ಪ ಅಂತಂದರೆ, ಪೊಲಿಟಿಷಿಯನ್ ಇದ್ದೀರಪ್ಪ ಅಂತಂದರೆ ನಿಮಗೂ ಕೂಡ ಈ ಪರಿಸ್ಥಿತಿ ಬರಬಹುದು. ಭಾರತ ಪಾಕಿಸ್ತಾನಕ್ಕೆ ಯುದ್ಧ ಆಯಿತು ಅಂತ ಅಂದ್ಕೊಳ್ಳಿ, ಆವಾಗ ಜಾಸ್ತಿ ಜನ ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಪಾಕಿಸ್ತಾನ ಒಂದು ಬಡ ರಾಷ್ಟ್ರ, ಅದು ನಮ್ಮ ಬರಾಬರಿಗೆ ಬರೋಕ್ಕೆ ಸಾಧ್ಯನೇವಿಲ್ಲ. ಹೀಗಿರುವಾಗ ಎಲ್ಲರೂ ಏನು ಮಾಡ್ತಾರೆ, ದುಡ್ಡಿರೋರಿಗೆ, ಬಲಿಷ್ಠವಾಗಿರೋರಿಗೆ ತಮ್ಮ ಲಾಭ ಎಲ್ಲಿದೆನೋ ಅಲ್ಲೇ ಸಪೋರ್ಟ್ ಮಾಡ್ತಾರೆ. ಅದೇ ಸಪೋಸ್ ಬ್ಯಾಡ್ ಲಕ್ಕಿಗೆ ಭಾರತ ಮತ್ತು ಚೈನಾದ ಮಧ್ಯೆ ಯುದ್ಧ ಆಯ್ತಪ್ಪ ಅಂತಂದರೆ ಭಾರತಕ್ಕೆ ಅವನು ಸಪೋರ್ಟ್ ಮಾಡಲ್ಲ. ಯಾಕಂತಂದರೆ ಭಾರತದಿಂದ ಯಾವುದೇ ದೊಡ್ಡ ಇನೋವೇಷನು ಆಗ್ತಾ ಇಲ್ಲ, ಟೆಕ್ನಾಲಜಿನೂ ಆಗ್ತಾ ಇಲ್ಲ, ಹೇಳ್ಕೊಳ್ಳೋ ಥರ ದುಡ್ಡು ಸಿಗ್ತಾ ಇಲ್ಲ. ಈಗ ಸಂಪತ್ತನ್ನೆಲ್ಲ ನಮ್ಮ ರಾಜಕಾರಣಿಗಳು ಮಾರ್ಕೊಂಡ್ಬಿಟ್ಟಿದ್ದಾರೆ, ಅದೂ ಇಲ್ಲ. ಮ್ಯಾನ್ ಪವರು ಇದ್ದರೂ ಕೂಡ ವೇಸ್ಟ್ ನನ್ನ ಮಕ್ಕಳಿದ್ದಾರೆ, ಜನಸಂಖ್ಯೆ ಇದೆ. ಸೊ ಹೀಗಾಗಿ ಯಾರೂ ಕೂಡ ಅಷ್ಟು ಬುದ್ಧಿವಂತ ದೇಶಗಳು ಸಪೋರ್ಟ್ ಮಾಡೋಕ್ಕೆ ಬರಲ್ಲ. ಆದರೆ ಚೀನಾದ ಹತ್ರ ಏನಿದೆ, ದುಡ್ಡಿದೆ, ಇನೋವೇಷನ್ ಇದೆ, ಟೆಕ್ನಾಲಜಿ ಇದೆ, ರಿಸೋರ್ಸಸ್ಗಳಿವೆ, ಎಲ್ಲವೂ ಕೂಡ ಇದೆ. ಹೀಗಾಗಿ ಆಲ್ಮೋಸ್ಟ್ ಆಲ್ ದೇಶಗಳು ಚೈನಾಗೆ ಸಪೋರ್ಟ್ ಮಾಡ್ತವೆ. ಆವಾಗ ಭಾರತದ ಕರೆನ್ಸಿಯ ಮೇಲೆ ಕೂಡ ಜಾಗತಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಬಂಧ ಬರ್ಬೋದು. ಆವಾಗ ನಿಮ್ಮ ಹತ್ರ ಇರುವ ಕ್ಯಾಶ್ ಏನಾಗುತ್ತೆ, ವೇಸ್ಟ್ ಆಗುತ್ತೆ, ರದ್ದಿ ಪೇಪರ್ ಆಗುತ್ತೆ. ಟಿಶ್ಯೂ ಪೇಪರ್ಗಿರೋ ವ್ಯಾಲ್ಯೂ ಕೂಡ ನಿಮ್ಮ ಹತ್ರ ಇರುವ ನೋಟುಗಳಿಗೆ ಇರಲ್ಲ. ಈ ರೀತಿ ಆಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕಾಗಿ ಶ್ರೀಮಂತರು ಏನು ಮಾಡ್ತಾರೆ, ತಮ್ಮ ಹತ್ರ ಇರುವ ದುಡ್ಡನ್ನು ಸೇಫ್ ಹೆವನ್ ಕರೆನ್ಸಿಗಳಲ್ಲಿ ಇಡ್ತಾರೆ, ಸ್ವಿಸ್ ಬ್ಯಾಂಕಲ್ಲಿ ಇಡ್ತಾರೆ. ನೀವು ಕೂಡ ಈ ರೀತಿ ಯೋಚನೆ ಮಾಡಿ. ನಿಮ್ಮ ಹತ್ರ ಕೂಡ ಕೋಟ್ಯಾಂತರ ದುಡ್ಡಿದೆಯಪ್ಪ ಅಂತಂದರೆ ನೀವು ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಲೇಬೇಕು. ದುಡ್ಡನ್ನು ಗಳಿಸೋಕೆ ತಲೆ ಉಪಯೋಗಿಸಿದ್ದೀರಾ ಅಂತಂದರೆ ಗಳಿಸಿರೋ ದುಡ್ಡನ್ನು ಉಳಿಸಿಕೊಳ್ಳೋಕ್ಕೂ ಕೂಡ ತಲೆ ಉಪಯೋಗಿಸಲೇಬೇಕು. ಅಸೆಟ್ ನಂಬರ್ 4, ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಂತೂ ಸೇಫ್ ಪ್ರೂಫ್ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಬಟ್ ನಿಮಗೆ ತಲೆ ಬೇಕು. ರಿಯಲ್ ಎಸ್ಟೇಟ್ನಲ್ಲಿ ತುಂಬಾ ಫ್ರಾಡ್ಗಳಾಗ್ತಾ ಇರ್ತವೆ. ಅದೆಲ್ಲದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮತ್ತು ನೀವು ಮಾರ್ಕೆಟ್ನಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಲ್ಯಾಂಡ್ ಖರೀದಿ ಮಾಡಬೇಕು, ಎಲ್ಲಿ ಮನೆ ಖರೀದಿ ಮಾಡಬೇಕು, ಎಲ್ಲಿ ಕಮರ್ಷಿಯಲ್ ಪ್ಲಾಟ್ ಖರೀದಿ ಮಾಡಬೇಕು, ಇದೆಲ್ಲ ಕೂಡ ನಿಮಗೆ ಗೊತ್ತಿರಬೇಕು. ಸುಮ್ಮನೆ ಖರೀದಿ ಮಾಡೋದಿದೆ, ರಿಯಲ್ ಎಸ್ಟೇಟ್ನಲ್ಲಿ ಹಾಕೋದಿದೆ ಅಂಥೇಳಿ ನಿಮ್ಮ ಅತ್ತೆ ಹೇಳಿದ್ಲು, ನಿಮ್ಮ ಮಾವ ಹೇಳ್ದ,
ಯಾರೋ ಹೇಳಿದ್ರು, ದೋಸ್ತ್ ಹೇಳಿದ ಅಂತೇಳಿ ಹಾಕಿದರೆ ಗ್ಯಾರಂಟಿ ಮಂತ್ ತಿಂತೀರ. ಭಾಳಷ್ಟು ಜನ ಮಂತ್ ತಿಂದು ಈಗ ಅಳ್ತಾ ಕುಂತಿದ್ದಾರೆ, ನಮ್ಮಲ್ಲಿ ಈಗ ಫ್ರಾಡ್ ಆಗಿಬಿಟ್ಟಿದೆ, ಲ್ಯಾಂಡ್ ಪೇಪರ್ ಸರಿಯಾಗಿಲ್ಲ, ಸರಿ ಆಗ್ತಾ ಇಲ್ಲ ಅಂತೇಳಿ. ಆ ರೀತಿ ಮಾಡೋಂಗಿಲ್ಲ. ಸೊ ನೀವೇ ಖುದ್ದಾಗಿ ರಿಸರ್ಚ್ ಮಾಡೋದು, ಎಲ್ಲ ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡೋದು, ಯಾವ ಏರಿಯಾದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಯಾವ ಏರಿಯಾದಲ್ಲಿ ಮನೆಯನ್ನು ತೊಗೊಂಡ್ರೆ ಅದರಿಗೆ ರೆಂಟಲ್ ಇನ್ಕಮ್ ಜಾಸ್ತಿ ಬರುತ್ತೆ, ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲಿ ತೊಗೊಂಡ್ರೆ ಅಲ್ಲಿ ಹಾವೇ ಬರೋ ಚಾನ್ಸಸ್ ಇದೆ, ಕಿನಾಲ್ಗಳು ಬರೋ ಚಾನ್ಸಸ್ ಇದೆ. ಈ ರೀತಿ ಎಲ್ಲವನ್ನು ಸ್ಟಡಿ ಮಾಡಿಬಿಟ್ಟು ನಿಮ್ಮ ಹಣವನ್ನು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಕ್ಯಾಶಲ್ಲಿ ಇಟ್ಕೊಂಡು ಕೂಡೋದಕ್ಕಿಂತ, ಬ್ಯಾಂಕಲ್ಲಿ ದುಡ್ಡನ್ನು ಕಳಿಸೋದಕ್ಕಿಂತ ನೀವು ರಿಯಲ್ ಎಸ್ಟೇಟ್ನಲ್ಲಿ ಹಾಕೋದು ಮಚ್ ಬೆಟರ್ ಆಗಿದೆ, ಮಚ್ ಸೇಫರ್ ಆಗಿದೆ. ಯಾಕಂತಂದರೆ ಭಾರತದ ಜನಸಂಖ್ಯೆ ಈಗ 150 ಕೋಟಿಗೆ ಬಂದಿದೆ. ಸೊ ಈ ಜನಸಂಖ್ಯೆ ಅಂತೂ ನಿಲ್ಲಲ್ಲ, ಹೀಗೆ ಬೆಳೀತಾನೆ ಇರುತ್ತೆ. ಸೊ ಎಷ್ಟು ಜನಸಂಖ್ಯೆ ಬೆಳೆಯುತ್ತಲ್ಲ ಅಷ್ಟು ರಿಯಲ್ ಎಸ್ಟೇಟ್ನಲ್ಲಿರೋರಿಗೆ ಲಾಭ ಆಗುತ್ತೆ. ಮನೆ ಮೇಲೆ ಮತ್ತೊಂದು ಫ್ಲೋರು, ಮತ್ತೊಂದು ಫ್ಲೋರ್ ಮೇಲೆ ಮತ್ತೊಂದು ಫ್ಲೋರು, 5 ಫ್ಲೋರು 10 ಫ್ಲೋರು ಕಟ್ಟೋದಿದೆ, ಬಾಡಿಗೆ ಕೊಡೋದಿದೆ. ಸರಿನಾ? ಮದುವೆ ಆಗಬೇಕಾಗಿರುತ್ತೆ, ಮದುವೆ ಆದ ತಕ್ಷಣ ಮಕ್ಕಳು ಮಾಡೋದಿರುತ್ತೆ. ಅದಕ್ಕಾಗಿ ಎಲ್ರಿಗೂ ಬಾಡಿಗೆ ಮನೆ ಬೇಕೇ ಆಗುತ್ತೆ. ಎಲ್ರಿಗೂ ಸ್ವಂತ ಲ್ಯಾಂಡಲ್ಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಕಮರ್ಷಿಯಲ್ ಕಾಂಪ್ಲೆಕ್ಸಸಲ್ಲಿ ಹೋಗಬೇಕಾಗತ್ತೆ, ಅಲ್ಲಿ ಕೂಡ ನಿಮಗೆ ಲಾಭ ಇದೆ. ಸೊ ರಿಯಲ್ ಎಸ್ಟೇಟು ಯಾವತ್ತಿದ್ರೂ ಕೂಡ ಬೂಮಲ್ಲಿರುತ್ತೆ. ಸೊ ಅದರಲ್ಲಿ ದುಡ್ಡು ಇಡೋದ್ರಲ್ಲಿ ತಪ್ಪೇನಿಲ್ಲ. ಅಸೆಟ್ ನಂಬರ್ 5, ಬ್ಲೂ ಚಿಪ್ ಸ್ಟಾಕ್ಸ್. ಯಾವ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿವೆನೋ, ಸ್ಟೇಬಲ್ ಆಗಿವೆನೋ, ರೆಗ್ಯುಲರ್ ಆಗಿ ಪ್ರಾಫಿಟನ್ನು ಗಳಿಸ್ತಾ ಇವೆನೋ, ಮತ್ತು ಅವುಗಳ ಹೆಸರು ಮಾರ್ಕೆಟ್ನಲ್ಲಿ ಚೆನ್ನಾಗಿದೆನೋ, ಅವರ ಓನರ್ಗಳು ಕೂಡ ಚೆನ್ನಾಗಿದ್ದಾರೋ, ಮತ್ತು ಈ ಕಂಪನಿಗಳು ರೆಗ್ಯುಲರ್ ಆಗಿ ಡಿವಿಡೆಂಡ್ ಕೊಡ್ತವೇನೋ, ಅಂತಹ ಕಂಪನಿಗಳಿಗೆ ನಾವು ಬ್ಲೂ ಚಿಪ್ ಕಂಪನಿಗಳಂತ ಕರಿತೀವಿ. ಆ ಬ್ಲೂ ಚಿಪ್ ಕಂಪನಿಯ ಸ್ಟಾಕ್ಸ್ಗಳನ್ನು ನೀವು ಖರೀದಿ ಮಾಡಿ. ಸೊ ರೆಗ್ಯುಲರ್ ಆಗಿ ನಿಮಗೆ ಅಲ್ಲಿ ಡಿವಿಡೆಂಡ್ನ ರೂಪದಲ್ಲಿ ಇನ್ಕಮ್ ಬರುತ್ತೆ, ಬೋನಸ್ನ ರೂಪದಲ್ಲಿ ಶೇರ್ಗಳು ಜಾಸ್ತಿಯಾಗಿ ಸಿಗ್ತವೆ. ಮತ್ತು ನೀವು ಈ ಸ್ಟಾಕ್ಸ್ಗಳನ್ನು ಬ್ಯಾಂಕಲ್ಲಿ ಅಡ ಇಟ್ಟು, NBFCಗಳಲ್ಲಿ ಅಡ ಇಟ್ಟು ಲೋನನ್ನು ಕೂಡ ತೆಗೆದುಕೊಳ್ಬೋದು. ಸೊ ಇವು ಕೂಡ ಬೆಸ್ಟ್ ಅಸೆಟ್ ಆಗಿವೆ. ಇವುದರ ಬಗ್ಗೆ ಕೂಡ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಗಮನ ಹರಿಸಿ. ಅಸೆಟ್ ನಂಬರ್ 6 ಆ್ಯಂಡ್ ಲಾಸ್ಟ್, ಇನ್ಕಮ್ ಜನರೇಟಿಂಗ್ ಬಿಸ್ನೆಸಸ್. ನೀವು ನಿಮ್ಮ ದುಡ್ಡನ್ನು ಇನ್ಕಮ್ ಜನರೇಟಿಂಗ್ ಬಿಸ್ನೆಸ್ಗಳಲ್ಲಿ ಹಾಕ್ಬೋದಲ್ಲ. ನೀವೇ ಬಿಸ್ನೆಸ್ ಮಾಡಬೇಕು, ನೀವೇ ಕೆಲಸ ಮಾಡಬೇಕು ಅಂತೇನಿಲ್ಲ. ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಬಿಸ್ನೆಸ್ ಮಾಡೋಕ್ಕೆ ದುಡ್ಡಿಲ್ಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ, ಅಲ್ಲಿದಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮಂಥವ್ರು. ಸ್ಟಾರ್ಟಪ್ ಮಾಡಿ ಕೂಡ ಒದ್ದಾಡ್ತಾ ಇದ್ದಾರೆ, ಇನ್ವೆಸ್ಟರ್ ಇಲ್ಲ, ಫಂಡ್ ಸಿಗ್ತಾ ಇಲ್ಲ, ಲೋನ್ ಸಿಗ್ತಾ ಇಲ್ಲ ಅಂತೇಳಿ. ಸೊ ನೀವು ಇಂತಹ ಇನ್ಕಮ್ ಜನರೇಟಿಂಗ್ ಬಿಸ್ನೆಸ್ಗಳಲ್ಲಿ, ಟ್ಯಾಲೆಂಟೆಡ್ ಆಗಿರುವ ಸ್ಟಾರ್ಟಪ್ಗಳಲ್ಲಿ ಹೋಗಿ ದುಡ್ಡು ಹಾಕಿ. ಸೊ ಬ್ಯಾಂಕಲ್ಲಿಟ್ಟು ಕೊಳಿಸೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ 7% ಬರ್ಬೋದಪ್ಪ ರಿಟರ್ನ್ಸು. ಬಟ್ ಇಲ್ಲಿ ಸ್ಟಾರ್ಟಪ್ಗಳಲ್ಲಿ ದುಡ್ಡು ಗಳಿಸ್ತಾ ಇರುವ ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಸೊ ನೀವು ಸರಿಯಾಗಿ ವ್ಯಾಲ್ಯೂಯೇಷನನ್ನು ಮಾಡಿ ಆ ಕಂಪ್ನಿಗಳನ್ನು, ಆ ಸ್ಟಾರ್ಟಪ್ಗಳನ್ನು, ಅವರೆಲ್ಲ ಫೈನಾನ್ಸನ್ನು ಚೆಕ್ ಮಾಡಿ, ಓನರ್ಗಳ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಸರಿಯಾಗಿ ಕೆಲಸ ಮಾಡ್ತಾರಾ ಇಲ್ವಾ ಚೆಕ್ ಮಾಡಿ. ಸೊ ಇದನ್ನು ನೋಡಿ ನೀವು ಅಲ್ಲಿ ಹೋಗಿ ಆ ಕಂಪನಿಗಳನ್ನು, ಸ್ಟಾರ್ಟಪ್ಗಳನ್ನು ಒಂದು ಅಕ್ವೈರ್ ಮಾಡ್ಕೊಳ್ಳಿ. ಇಲ್ಲ ಅದರಲ್ಲೇ ನೀವು ಇನ್ವೆಸ್ಟರಾಗಿ ಹೋಗಿ ಸ್ಟೇಕನ್ನು ತೆಗೆದುಕೊಳ್ಳಿ, ಶೇರ್ ಹೋಲ್ಡಿಂಗನ್ನು ತೆಗೆದುಕೊಳ್ಳಿ, ಪ್ರಾಫಿಟ್ ಬಂದೇ ಬರುತ್ತಲ್ಲ. ಇಲ್ಲ ನೀವೇ ಏನು ಮಾಡಿ, ಸೈಡಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಿ. ನೀವು ಅಲ್ಲಿ ದುಡ್ಡು ಹಾಕಿ ಟ್ಯಾಲೆಂಟೆಡ್ ಆಗಿರುವ ಜನರನ್ನು ಹೈಯರ್ ಮಾಡಿ, ಅಲ್ಲಿ ಕೆಲಸಕ್ಕೆ ಹಿಡಿಯೋರನ್ನು ನೀವು ಆರಾಮಾಗಿ ಮೋಜು ಮಸ್ತಿ ಮಾಡ್ತಾ ತಿರುಗಾಡಿ. ಸೊ ಈ ರೀತಿಯೂ ಮಾಡ್ಬೋದಲ್ಲ. ಸೊ ನೀವು ಬ್ಯಾಂಕಲ್ಲಿ ದುಡ್ಡನ್ನು ಇಟ್ಬಿಟ್ಟು ಅದನ್ನು ಕೊಳೆಯಿಸೋದರ ಬದಲು, ರಿಸ್ಕನ್ನು ತೆಗೆದುಕೊಳ್ಳೋದರ ಬದಲು ಈ ರೀತಿ 6 ಬೆಸ್ಟ್ ಆಗಿರುವ, ಸೇಫ್ ಆಗಿರುವ ಅಸೆಟ್ಗಳಲ್ಲಿ ನಿಮ್ಮ ದುಡ್ಡನ್ನು ಇಡಬಹುದು. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿದೆ, ಮತ್ತು ನಾನು ಪರ್ಸ್ನಲಿ ಈಗ ಇದೇ ಥರ ಮಾಡ್ತಾ ಇರುವೆ. ನಿಮಗೇನೋ ಹೇಳಬೇಕಂತ ಅನ್ನಿಸ್ತು, ಹೇಳುತ್ತಾ ಇರುವೆ. ನಿಮಗೆ ಇಷ್ಟ ಇದೆಯಪ್ಪ ಅಂತಂದರೆ ನೀವು ಫಾಲೋ ಮಾಡ್ಬೋದು, ಕಷ್ಟ ಇದೆ ಅಂತೇಳಿ ಬಿಟ್ಟು ಬಿಡ್ಬೋದು. ಎಲ್ಲದಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.